ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಅದರಲ್ಲಿ ಪ್ರಮುಖವಾದಂತಹ ಮೊದಲ ಸುದ್ದಿ ಅಂದ್ರೆ ಕಳೆದ ಹಲವು ದಿನಗಳಿಂದ ಸದ್ದು ಮಾಡ್ತಾ ಇರುವಂತಹ ಸುದ್ದಿ, ಅದು ಪ್ರಜ್ವಲ್ ಕುರಿತಾದಂತಹ ಸುದ್ದಿ. ಇವತ್ತಂತೂ ಜಾಸ್ತಿ ಸದ್ದು ಮಾಡ್ತಾ ಇದೆ. ಕಾರಣ ಪ್ರಜ್ವಲ್ ಇವತ್ತು 35 ದಿನಗಳ ನಂತರ ವಾಪಸ್ ಆಗ್ತಾ ಇದ್ದಾರೆ. 34 ದಿನಗಳ ನಾಪತ್ತೆ ಹೈ ಡ್ರಾಮಾಕ್ಕೆ ಇವತ್ತೇ ಫುಲ್ ಸ್ಟಾಪ್ ಬೀಳುತ್ತಾ? ಕ್ಲೈಮ್ಯಾಕ್ಸ್ ಇವತ್ತು. ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ವಿಮಾನ ಟಿಕೆಟ್ ಬುಕ್ ಆಗಿದೆ. ಜರ್ಮನಿಯಿಂದ ಲುಫ್ತಾನ್ಸಾ ಏರ್ಲೈನ್ಸ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಫ್ಲೈಟ್ ಹೊರಡುತ್ತೆ. ಅಲ್ಲಿ ತನಕವೂ ಕೂಡ ಒಂದಷ್ಟು ಅನುಮಾನ ಅಂತೂ ಇದ್ದೇ ಇದೆ. ಇವತ್ತು ಮಧ್ಯಾಹ್ನ 12:05ಕ್ಕೆ ಜರ್ಮನಿಯಿಂದ ಫ್ಲೈಟ್ ಹೊರಡುತ್ತೆ. ಇವತ್ತು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಒಂದು ಕಡೆ ಪ್ರಜ್ವಲ್ ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಸಿದ್ಧತೆ ನಡೆಸಿದೆ. ಮತ್ತೊಂದು ಕಡೆ ಪ್ರಜ್ವಲ್ ಜರ್ಮನಿಯಿಂದ ಹೊರಡ್ತಾರಾ ಅನ್ನೋ ಅನುಮಾನವೂ ಇದೆ. ಮೊನ್ನೆ ಅವರೇ ಮಾಡಿದಂತ ವಿಡಿಯೋದಲ್ಲಿ ಹೇಳಿದ್ರು ಮೇ 31 ನಾನು ವಾಪಸ್ ಆಗ್ತೀನಿ ಅಂತ. ಅದೇ ಪ್ರಕಾರವಾಗಿ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ. ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳು ಕೂಡ ಇಲ್ಲಿ ನಡೀತಾ ಇದೆ. ಪ್ರಜ್ವಲ್ ಪರ ವಕೀಲರು ಕೂಡ ಇಲ್ಲಿ ಜಾಮೀನಿಗಾಗಿ ಒಂದಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಪ್ರಜ್ವಲ್ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೂ ತಯಾರಿ ನಡೆಸ್ತಾ ಇದೆ. 34 ದಿನಗಳ ನಾಪತ್ತೆ ಹೈ ಡ್ರಾಮಾ. ಪ್ರಜ್ವಲ್ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಇತ್ತು. ಫೈನಲಿ ಪ್ರಜ್ವಲ್ ತಾವೇ ಒಂದು ವಿಡಿಯೋ ಮಾಡಿ ಅದನ್ನ ಹರಿಬಿಟ್ಟಿದ್ರು. ಆ ವಿಡಿಯೋ ಪ್ರಕಾರವೇ ನೋಡೋದಕ್ಕೆ ಹೋದ್ರೆ ಮೇ 31 ಭಾರತಕ್ಕೆ ವಾಪಸ್ ಆಗ್ತೀನಿ ಅಂತ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಆದ್ರೆ ಈ ಹಿಂದೆ ಕೂಡ 5 ಬಾರಿ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರು, ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಕೂಡ ಮಾಡಿದ್ರು. ಈ ಬಾರಿ ಅಂತದ್ದೇನಾದ್ರೂ ಬೆಳವಣಿಗೆ ಆಗತ್ತಾ ಅಥವಾ ಹೇಳದ ಮಾತಿನಂತೆ ಪ್ರಜ್ವಲ್ ಫ್ಲೈಟ್ ಹತ್ತುತ್ತಾರ? ಕಾದ್ ನೋಡಿ. ಏಪ್ರಿಲ್ 26 ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆದದ್ದು. ಅಂದು ಮತ ಹಾಕಿ ವಿದೇಶಕ್ಕೆ ಹೋದಂತಹ ಪ್ರಜ್ವಲ್ 34 ದಿನಗಳಿಂದಲೂ ಕೂಡ ವಾಪಸ್ಸಾಗಿರ್ಲಿಲ್ಲ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಯ್ತಾರೆ ಇತ್ತು ಎಸ್ಐಟಿ. ದೂರ ಮೇಲೆ ದೂರು ದಾಖಲಾಗ್ತಲೇ ಇತ್ತು. ಜೊತೆಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಕುಟುಂಬಸ್ಥರು ಕೂಡ ವಾಪಸ್ ಬಾ ಪ್ರಜ್ವಲ್ ಅಂತ ಹೇಳಿಕೆಯನ್ನ ಕೊಟ್ಟರು. ಅದಾದ ಮೇಲೆ ಪ್ರಜ್ವಲ್ ಮೊನ್ನೆ ಒಂದು ವಿಡಿಯೋ ಮಾಡಿ ಹೊರಬಿಡ್ತಾರೆ. ನಾನು ವಾಪಸ್ ಬರ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ. ಆ ವಿಮಾನಕ್ಕೆ ಟಿಕೆಟ್ ಕೂಡ ಬುಕ್ ಆಗಿದೆ. ಮ್ಯೂನಿಚ್ನಿಂದ ಎಷ್ಟು ಗಂಟೆಗೆ ಹೊರಡುತ್ತೆ ಅನ್ನುವಂಥ ಡೀಟೇಲ್ಸ್ ಗಮನಿಸ್ತಾ ಇದ್ದೀವಿ. ಮಧ್ಯಾಹ್ನ 12:05ಕ್ಕೆ ಅಲ್ಲಿಂದ ಹೊರಟ್ರೆ ಬೆಂಗಳೂರಿಗೆ ಮಧ್ಯರಾತ್ರಿ 12:30ಕ್ಕೆ ಬಂದು ತಲುಪುತ್ತೆ. ಇದೇ ರೀತಿ ಟಿಕೆಟ್ ಈ ಹಿಂದೆ ಕೂಡ ಹಲವು ಬಾರಿ ಬುಕ್ ಆಗಿದೆ. ಈ ಬಾರಿ ಬರ್ತಾರಾ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಯಾಕಂದ್ರೆ 5 ಬಾರಿ ಇದೇ ರೀತಿ ಟಿಕೆಟ್ ಬುಕ್ ಆಗುತ್ತೆ, ನಂತರ ಕ್ಯಾನ್ಸಲ್ ಆಗುತ್ತೆ. ಆದ್ರೆ ಈ ಬಾರಿ ಪ್ರಜ್ವಲ್ಲೇ ಖುದ್ದು ತಾನು ಬರ್ತೀನಿ ಅಂತ ಹೇಳಿಕೆ ಕೊಟ್ಟಿರೋದ್ರಿಂದ ತಾನೇ ವಿಡಿಯೋದಲ್ಲಿ ಹೇಳಿದಂತೆ ಪ್ರಜ್ವಲ್ ವಾಪಸ್ ಆಗ್ತಾರಾ? ಈ ಹಿಂದೆಯೂ ಎಸ್ಐಟಿಗೆ ಚಳ್ಳೆ ಹಣ್ಣು ತಿನ್ಸಿದ್ರು ಪ್ರಜ್ವಲ್. 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಇನ್ನೇನು ಹೊರಟ್ರೇನೋ ಅಂತ ಅನ್ಕೊಳ್ಳೋಷ್ಟರಲ್ಲಿ ಟಿಕೆಟ್ ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಅನುಮಾನದಲ್ಲೇ ನೋಡಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ನಡಿಗೆಯನ್ನು. ಕೊನೆ ಕ್ಷಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿರೋದ್ರಿಂದಾಗಿ ಅನುಮಾನ ಜಾಸ್ತಿ ಆಗ್ತಾರೆ. 3 ಕೇಸ್ ಇದೆ ಪ್ರಜ್ವಲ್ ಮೇಲೆ. ಆ 3 ಕೇಸ್ಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕಿರೋದ್ರಿಂದಾಗಿ ಇವತ್ತು ಬರ್ತಾರಾ ಇಲ್ವಾ ಎನ್ನುವ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ನಾಳೆಯೇ ಬರಲಿದೆ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ಹಾಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರಾ ಅಥವಾ ಇಲ್ವಾ? ಯಾಕಂದ್ರೆ ಜಾಮೀನು ಸಿಗುತ್ತೋ ಇಲ್ವೋ ನೋಡ್ಕೊಂಡು ಬರೋದಂತಹ ಏನಾದ್ರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರಾ ಪ್ರಜ್ವಲ್ ಎನ್ನುವ ಅನುಮಾನ ಸಹಜವಾಗಿ ಎಸ್ಐಟಿಯನ್ನ ಕಾಡ್ತಾ ಇದೆ. ಟಿಕೆಟ್ ಬುಕ್ ಆಗಿದೆ. ವಿಡಿಯೋದಲ್ಲಿ ತಾನು ಶುಕ್ರವಾರ ಬಂದು ಎಸ್ಐಟಿ ಎದುರು ಹಾಜರಾಗೋದಾಗಿ ಖುದ್ದು ಪ್ರಜ್ವಲ್ ತಿಳಿಸಿದ್ದಾರೆ. ಅದೇನೇ ಇರಲಿ, ಕೊನೆ ಕ್ಷಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿರೋದ್ರಿಂದಾಗಿ ಮತ್ತೆ ಅನುಮಾನ. ಕೇಳೋಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ಇವತ್ತು ರಾತ್ರಿ ವಾಪಸ್ ಆಗ್ತಾರೆ ಎನ್ನುವಂತಹ ಒಂದು ಕಾಯುವಿಕೆ. ಯಾಕಂದ್ರೆ ಟಿಕೆಟ್ ಬುಕ್ ಆಗಿದೆ. ಆದ್ರೆ ಈ ಹಿಂದೆ ಪ್ರಜ್ವಲ್ ನಡ್ಕೊಂಡಂತಹ ರೀತಿ ಜೊತೆಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿರುವುದರಿಂದಾಗಿ ಈ ಬಾರಿಯೂ ಕೂಡ ಬರ್ತಾರಾ ಇಲ್ವಾ ಅನ್ನುವಂತಹ ಸಹಜ ಅನುಮಾನ ಮೂಡ್ತಾ ಇದೆ ಪ್ರಜ್ವಲ್ ನಡೆಯ ಬಗ್ಗೆ. ಏನ್ ಡೀಟೇಲ್ಸ್ ಇದೆ, ಏನ್ ಸಿದ್ಧತೆಗಳಾಗ್ತಾ ಇದೆ, ಜೊತೆಗೆ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ ಅಂತಂದ್ರೆ ಮತ್ತೆ ಕಾಯಿಸ್ತಾರ? ಇಂಥದ್ದೊಂದು ಅನುಮಾನ ಇದೀಗ ಎಸ್ಐಟಿ ಅಧಿಕಾರಿಗಳನ್ನು ಕಾಡಿರುವಂತದ್ದು ಪ್ರತಿಮಾ. ಯಾಕಂದ್ರೆ
ಸಾಧಾರಣವಾಗಿ ಏನಂತಂದ್ರೆ ಬಂಧನದ ಭೀತಿ ಇದ್ದಂತಹ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಳ್ತಾರೆ. ಜೊತೆಗೆ ಈ ಹಿಂದೆ ನಡೆದಂತ ಕೆಲವೊಂದಷ್ಟು ಪ್ರಕರಣಗಳನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗುವ ಮುನ್ನ ನಿರೀಕ್ಷಣಾ ಜಾಮೀನು ಪಡೆದು ವಿಚಾರಣೆಗೆ ಹಾಜರಾಗುವಂತಹ ಎಷ್ಟೋ ಪ್ರಕರಣಗಳನ್ನ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ನಿನ್ನೆ ಏಕಾಏಕಿ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಒಂದು ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೂಡಲೇ SIT ಅಧಿಕಾರಿಗಳು ಬಂಧನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಅವರಿಗೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಆಗಿರ್ಬೋದು, LOC ಇಶ್ಯೂ ಮಾಡಲಾಗಿದೆ. ಅವರ ಬಂಧನಕ್ಕಾಗಿ SIT ಅಧಿಕಾರಿಗಳು ಕಾಯ್ತಾ ಇರುವಂತದ್ದು. ಹೀಗಾಗಿ ಯಾವಾಗ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ಕಣ್ಣಿಗೆ ಬೀಳ್ತಾರೋ ಕೂಡಲೇ ಆ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡೋದು ಕಡಾಖಂಡಿತ. ಹೀಗಾಗಿ ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅದರಂತೆ ಯಾವಾಗ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರೆ ಅಂತ ಒಂದು ವಿಡಿಯೋವನ್ನ ಬಿಟ್ಟಿದ್ರು, ಕೂಡಲೇ SIT ಅಧಿಕಾರಿಗಳು ಒಂದು ತಂಡವನ್ನ ಮಾಡಿಕೊಂಡು ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೀಡು ಬಿಟ್ಟಿರುವಂತದ್ದು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಬಂದ ಕೂಡಲೇ SIT ಅಧಿಕಾರಿಗಳು ಬಂಧನ ಮಾಡ್ತಾರೆ ಅನ್ನುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ನಿನ್ನೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇದೀಗ ಆ ನಿರೀಕ್ಷಣಾ ಜಾಮೀನು ಅರ್ಜಿಯ ತೀರ್ಪನ್ನ 31ನೇ ತಾರೀಕು ಕಾಯ್ದಿರಿಸಲಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಆ ಒಂದು ತೀರ್ಪ ಬಂದ ಬಳಿಕ ಏನಾದ್ರೂ ಬೆಂಗಳೂರಿಗೆ ಬರ್ತಾರಾ? ಜೊತೆಗೆ ಈಗಾಗಲೇ 5 ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಈ ಬಾರಿಯೂ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಳ್ತಾರಾ ಅಂತೇಳಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ವೇಳೆ ಏನಾದ್ರೂ SIT ಅಧಿಕಾರಿಗಳು ಅವರನ್ನ ಬಂಧನ ಮಾಡಿದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದು ತೀರ್ಪೇನಿತ್ತು ಅದು ಆಟೋಮೆಟಿಕ್ ಆಗಿ ರದ್ದಾಗುತ್ತೆ. ಯಾಕಂದ್ರೆ ಬಂಧನ ಆಲ್ರೆಡಿ ಆಗಿದೆ. ಆಗ ನಾರ್ಮಲ್ ಬೇಲ್ಗೆ ಮತ್ತೆ ಅವರು ಅಪ್ಲೈ ಮಾಡಬೇಕಾಗತ್ತೆ. ಹೀಗಾಗಿ ಅವರ ನಿರೀಕ್ಷಣಾ ಜಾಮೀನು ಊರ್ಜಿತ ಅಲ್ಲ ಅಂತ ಅಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಏನಾದ್ರೂ ನಿರೀಕ್ಷಣಾ ಜಾಮೀನು ಅರ್ಜಿ ತೀರ್ಪು ಬಂದ ಬಳಿಕ ಬರ್ತಾರಾ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಪ್ರತಿಮಾ, ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ಪ್ರಜ್ವಲ್ ಬರೋ ವಿಮಾನವನ್ನೇ SIT ಟೀಮ್ ಕಾಯ್ತಾ ಇದೆ. ಈಗಾಗಲೇ ಪ್ರಜ್ವಲ್ ಕೂಡ ಹೇಳಿದ್ದಾರೆ ಮೇ 31ಕ್ಕೆ ಭಾರತಕ್ಕೆ ವಾಪಸ್ ಆಗ್ತೀನಿ ಅಂತ. ಟಿಕೆಟ್ ಕೂಡ ಬುಕ್ ಆಗಿದೆ. ಹಾಗಾಗಿ ಪ್ರಜ್ವಲ್ ಬರೋ ವಿಮಾನವನ್ನೇ SIT ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಗಳಾಗಿದೆ. ಪ್ರಜ್ವಲ್ ಏರ್ಪೋರ್ಟ್ ನಲ್ಲಿ ಇಳಿತಾ ಇದ್ದಂತೆ ಅವರ ಬಂಧನ ಮಾಡೋದಕ್ಕೆ SIT ಟೀಮ್ ರೆಡಿ ಆಗಿದೆ. ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಹಾಗಾಗಿ ಏರ್ಪೋರ್ಟ್ ನಲ್ಲೇ ಅರೆಸ್ಟ್ ಆಗೋದು ಪಕ್ಕ. ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಪ್ರಜ್ವಲ್ ಬಂಧಿಸಲಿದ್ದಾರೆ ಅಧಿಕಾರಿಗಳು. ಏರ್ಪೋರ್ಟ್ ಅಧಿಕಾರಿಗಳಿಂದಲೇ ಪ್ರಜ್ವಲ್ ಬಂಧನ ಆಗೋ ಸಾಧ್ಯತೆ ಕೂಡ ಇದೆ. ಪ್ರಜ್ವಲ್ ಬಂಧಿಸಿ ಆಮೇಲೆ SIT ವಶಕ್ಕೆ ಏರ್ಪೋರ್ಟ್ನ ಅಧಿಕಾರಿಗಳು ನೀಡಲಿದ್ದಾರೆ. ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳನ್ನ ನಿಯೋಜಿಸಿದೆ SIT. ಇವತ್ತು ಮಧ್ಯರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗೋದು ಖಚಿತ. ಕಳೆದ ಕೆಲವು ದಿನಗಳಿಂದ SITಯ ಒಂದು ತಂಡ ಏರ್ಪೋರ್ಟ್ನಲ್ಲೇ ಇದೆ. ಪ್ರಜ್ವಲ್ ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದಂತೆ ಬಂಧನ ಆಗೋದು ಪಕ್ಕ. ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರೋದ್ರಿಂದ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲಿದ್ದಾರೆ. ಇವತ್ತು ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ಬಂದಿಳಿತಾರೆ. ಅಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಂಥ ಪ್ರಕರಣಗಳಲ್ಲಿ ಯಾವ ರೀತಿಯಾದಂತಹ ಪ್ರೊಸೀಜರ್ ನಡೆಯುತ್ತೆ? ಈಗ ಜರ್ಮನಿಯಿಂದ ಬಂದು ಇಳಿತಾರೆ ಪ್ರಜ್ವಲ್, ಬಂದಿಳಿದ ನಂತರ ಅಲ್ಲಿ ಒಂದು ಏರ್ಪೋರ್ಟ್ ನ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇದೆ ಅಂತ, ಮತ್ತೊಂದು ಕಡೆ SIT ಅಧಿಕಾರಿಗಳ ಒಂದು ತಂಡ ಕೂಡ ಈಗಾಗಲೇ ಏರ್ಪೋರ್ಟ್ ನಲ್ಲಿದೆ. ಸೊ ಆ ಪ್ರೊಸೀಜರ್ ಯಾವ ರೀತಿಯಾಗಿ ನಡೆಯುತ್ತೆ? ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯಾದಂತಹ ಆರೋಪಗಳಿದ್ದು ವಿದೇಶದಿಂದ ಆತ ಬಂದಿಳಿದಾಗ ಆತನನ್ನ ವಶಕ್ಕೆ ಪಡೆಯುವಂತಹ ವಿಧಾನಗಳು ಏನಿರುತ್ತೆ? ಶ್ವೇತಾ, ಇಂತಹ ಪ್ರಕರಣಗಳಲ್ಲಿ ಈಗಾಗಲೇ ನೋಡಬಹುದು ಪ್ರಜ್ವಲ್ ರೇವಣ್ಣ ಈಗಾಗಲೇ ಬೇಕಾದಂತಹ ಆರೋಪಿ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಆತನ ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಈಗಾಗಲೇ ಹೊರಡಿಸಲಾಗಿದೆ. ಜೊತೆಗೆ LOC ಇಶ್ಯೂ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ವಿದೇಶಾಂಗ ಇಲಾಖೆಗೆ ಅವರ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ. ಹೀಗಾಗಿ ಆತ ಬೇಕಾದಂತ ವ್ಯಕ್ತಿ. ಹೀಗಾಗಿ ಭಾರತದ ಎಲ್ಲಾ ಇಮಿಗ್ರೇಷನ್ ಸೆಂಟರ್ಗಳಲ್ಲೂ ಅವರು ವಾಂಟೆಡ್ ಲಿಸ್ಟ್ ನಲ್ಲಿ ಇರ್ತಾರೆ. ಹೀಗಾಗಿ ಯಾವಾಗ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿಳಿತಾರೋ ಕೂಡಲೇ ಅಲ್ಲಿ ಏನು ಏರ್ಪೋರ್ಟ್ ನ CISF ಭದ್ರತಾ ಸಿಬ್ಬಂದಿ ಏನಿರ್ತಾರೆ ಅವರು ಅವರನ್ನ ಕೂಡಲೇ ವಶಕ್ಕೆ ಪಡ್ಕೊಳ್ತಾರೆ. ನಂತರ ಅವರು SIT ಅಧಿಕಾರಿಗಳ ವಶಕ್ಕೆ ನೀಡ್ತಾರೆ. ಯಾಕಂದ್ರೆ ಈಗಾಗಲೇ SIT ಅಧಿಕಾರಿಗಳ ತಂಡ ಬೆಂಗಳೂರು ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಬೀಡು ಬಿಟ್ಟಿರುವಂತದ್ದು ಯಾವಾಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ. ಮತ್ತೆ
ಈ ಹಿಂದೆ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೇನೆ ಅನ್ನುವಂತ ಒಂದು ವಿಡಿಯೋವನ್ನ ಏನು ಅರಿಬಿಟ್ಟಿದ್ರು, ಅದಕ್ಕೆ ಅವರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಈಗಾಗಲೇ ಅವರು ಅವರನ್ನ ಬಂಧನ ಮಾಡುವ ಸಲುವಾಗಿ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಹೀಗಾಗಿ ಅವರು ಕೊಟ್ಟಂತಹ ಸಂದರ್ಭಕ್ಕೆ ಪ್ರಜ್ವಲ್ ರೇವಣ್ಣ ಬಂದು ವಿಚಾರಣೆಗೆ ಹಾಜರಾಗುವಂತ ಅವಕಾಶ ಅವರ ಕೈಯಲ್ಲಿ ಇಲ್ಲ. ಬದಲಿಗೆ SIT ಅಧಿಕಾರಿಗಳೇ ವಶಕ್ಕೆ ಪಡಿತಾರೆ. ಒಂದು ವೇಳೆ ಏನಾದ್ರೂ ಅವರು SIT ಅಧಿಕಾರಿಗಳ ಕಣ್ ತಪ್ಪಿಸಿಕೊಂಡು ಬಂದು ಆಮೇಲೆ ಅವರಿಗೆ ಬಂದು ವಿಚಾರಣೆಗೆ ಹಾಜರಾಗುವಂತ ಅವಕಾಶ ಇದೆ. ಆದ್ರೆ ಯಾವಾಗ ಏರ್ಪೋರ್ಟ್ ನಲ್ಲಿ ಅವರು SIT ಅಧಿಕಾರಿಗಳ ಕಣ್ಣಿಗೆ ಬೀಳ್ತಾರೆ ಆಗ ಕೂಡಲೇ ಅವರನ್ನ ವಶಕ್ಕೆ ಪಡಿತಾರೆ. ಅಂದ್ರೆ ಈಗಾಗಲೇ ಏರ್ಪೋರ್ಟ್ ನ ಸಿಬ್ಬಂದಿ ಅಲ್ಲಿ ಅಲರ್ಟ್ ಇರ್ತಾರೆ. ಅಂದ್ರೆ CAF ಸಿಬ್ಬಂದಿ ಏನಿರ್ತಾರೆ ಅಲ್ಲಿ ಅಲರ್ಟ್ ಇರ್ತಾರೆ. ಬಂದ ಕೂಡಲೇ ಇವರಿಗೆ ಮಾಹಿತಿ ಗೊತ್ತಾಗುತ್ತೆ. ಪಾಸ್ಪೋರ್ಟ್ ಎಲ್ಲವನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಜ್ವಲ್ ಬಂದಿದ್ದಾನೆ ಅನ್ನುವಂತ ಮಾಹಿತಿ ಸಿಗುತ್ತೆ. ಹೀಗಾಗಿ ಅವರು ಕೂಡಲೇ ಅವರನ್ನ ವಶಕ್ಕೆ ಪಡೆದು SIT ಅಧಿಕಾರಿಗಳ ವಶಕ್ಕೆ ನೀಡ್ತಾರೆ. ಹೀಗಾಗಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಂದ ಕಣ್ತಪ್ಪಿಸಿ ಬರೋದಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅವರ ಬಂಧನ ಏರ್ಪೋರ್ಟ್ ನಲ್ಲೇ ಆಗೇ ಆಗುತ್ತೆ. ಇದು SIT ಅಧಿಕಾರಿಗಳು ಮಾಡಿರುವಂತಹ ಪ್ಲಾನ್. ಜೊತೆಗೆ SIT ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರದೇ ಹೋದ್ರೂ ಸಹ ಅವರ ಮೇಲೆ ಚಾರ್ಜ್ ಶೀಟ್, ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿ ರೆಡ್ ಕಾರ್ನರ್ ನೋಟಿಸ್ ಓಡಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅವರ ಮೇಲೆ ಈಗಾಗಲೇ 3 ಪ್ರಕರಣಗಳಿದಾವೆ. ಆ 3 ಪ್ರಕರಣದಲ್ಲಿ ಯಾವ್ದಾದ್ರೂ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಅವರಿಗೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಬಹುದು. ಹೀಗಾಗಿ ಈ ಎಲ್ಲದಕ್ಕೂ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ಇವತ್ತು ರಾತ್ರಿ ಬಂದು ಇಳಿತಾರಾ? ಬಂದ ತಕ್ಷಣ ಭಾರಿ ದೊಡ್ಡ ಡೈ ಡ್ರಾಮಾ ನಡೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಬಾರಿಯೂ ಏನಾದ್ರೂ ಅವರು ಎಳ್ಳೆಣ್ಣೆ ತಿನ್ನಿಸುವಂತಹ ಪ್ರಯತ್ನ ಮಾಡಿದಲ್ಲಿ ಮತ್ತಷ್ಟು ಸಂಕಷ್ಟಕ್ಕೀಡಾಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.